ಹಾಯ್ ಹಲೋ ನಮಸ್ತೆ. ನಾನು ಶಿಲ್ಪ. ವೆಲ್ಕಮ್ ಟು ಮೈ ಚಾನಲ್ MPS ಕ್ರಿಯೇಷನ್ಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಹಾಕಿ ಬಸ್ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಬಸ್ಸಾಂಬಾರಿಗೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗ ತೋರಿಸ್ಕೊಡ್ತಾ ಇದ್ದೀನಲ್ಲ, ನಾವು ಕಾಫಿ ಕುಡಿಯೋ ಲೋಟದಲ್ಲಿ 2 ಗ್ಲಾಸಷ್ಟು, 1 ಗ್ಲಾಸಷ್ಟು ತೊಗರಿಬೇಳೆ, 1 ಗ್ಲಾಸಷ್ಟು ಅವರೆಬೇಳೆನ ತಗೊಂಡಿದ್ದೀನಿ. ಈಗ ನೀರು ಈ ಲೋಟದಲ್ಲಷ್ಟು ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಲ್ಲ, 3 ಲೋಟ ಅಷ್ಟು ನೀರು ತಗೊಂಡು ಇದಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟನ್ನು ತಗೊಂಡಿದ್ದೀನಿ ನಾನು. ನೋಡಿ, ಈಗ ಪಾತ್ರೆನ ಇಟ್ಟು ಸ್ಟವ್ ಮೇಲೆ ಅದರಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ನೀರು ಚೆನ್ನಾಗಿ ಕಾಯ್ದ ನಂತರ ಮತ್ತೆ ಬೇಳೆನ ತೊಳೆದು ಹಾಕಬೇಕು. ಆ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಪಾತ್ರೆಯಲ್ಲೇ ಮಾಡೋದು. ನೀವು ಅಂದ್ಕೊಬೋದು ಕುಕ್ಕರಲ್ಲಿ ಮಾಡ್ಬೋದಲ್ಲ, ಇಷ್ಟು ರಿಸ್ಕ್ ಯಾಕೆ ಅಂತ. ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಸಪ್ಪೆ ಸಪ್ಪೆ ಥರ ಇರುತ್ತೆ. ಅದಕ್ಕೆ ಅಮ್ಮ ಯಾವಾಗಿಂದನೂ ನನಗೆ ಈ ಥರನೇ ಹೇಳ್ಕೊಟ್ಟಿರೋದು. ಅದಕ್ಕೆ ಇವಾಗಲೂ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತೀನಿ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಅನ್ನಕ್ಕೆ ತುಂಬ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ತರಕಾರಿ ಹಾಕಿ ಮಾಡುವಂತಹ ಬಸ್ಸಾಂಬಾರು. ಈಗ ತರಕಾರಿ ನೋಡೋಣ ಏನೇನು ತೊಗೊಂಡಿದ್ದೀನಿ ಅಂತ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಹೀರೆಕಾಯಿನ ತೊಳ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ತೊಳ್ಕೊಂಡು ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಕುದಿ ಬಂದ ನಂತರ ಉಪ್ಪನ್ನು ಹಾಕಿ. ಆವಾಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈ ಥರ ಕುದಿಯೋವಾಗ ಉಪ್ಪು ಹಾಕಬೇಕು. ಅದು ಆ ಥರನೇ ಬೇಯ್ತಾ ಇರಲಿ. ಈಗ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಏನೇನು ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ಥರ ಬೆಳ್ಳುಳ್ಳಿನ ತಗೊಳ್ಳಿ. 7, 1 ಗಡ್ಡೆ ಆಗೋಷ್ಟು ಈರುಳ್ಳಿ. ನೋಡಿ, ಇಷ್ಟು ಕೊಬ್ಬರಿನ ತಗೊಳ್ಳಿ. 4 ಇಂಚು ನಮ್ಮ ಬೆರಳಿರುತ್ತಲ್ಲ ಅಷ್ಟೇ ತಗೊಳ್ಳಿ. ಸ್ವಲ್ಪ ಕೊತ್ತಂಬರಿ, 2 ಟೊಮೊಟೊ ತಗೊಳ್ಳಿ. ಹುಣಸೆಹಣ್ಣು ಸ್ವಲ್ಪ ತಗೊಳ್ಳಿ. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟನ್ನು ತಗೊಳ್ಳಿ. ಆ ಸಾಂಬಾರಿಗೆ ಅಷ್ಟು ಸರೋಗುತ್ತೆ. ಹುಳಿಯಾಗಿ, ಖಾರವಾಗಿ, ಸ್ವೀಟಾಗಿ ಚೆನ್ನಾಗಿರುತ್ತೆ ಸಾಂಬಾರು. ಈಗ ನೋಡಿ, ಈರುಳ್ಳಿನ ಬೆಳ್ಳುಳ್ಳಿನ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಚೆನ್ನಾಗಿ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಮಿಕ್ಸಿಗೆ ಇವೆಲ್ಲನೂ ಹಾಕ್ಕೊಳ್ಳಿ. ಕೊತ್ತಂಬರಿ ಮತ್ತು ನಾವೇನೇನು ತೋರಿಸಿದ್ನಲ್ಲ, ಹುಣಸೆಹಣ್ಣು ಎಲ್ಲವನ್ನು ಹಾಕ್ಕೊಳ್ಳಿ. ಕೊಬ್ಬರಿ, ಟೊಮಾಟೊ ಎಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಸಾಂಬಾರು ಪುಡಿ ಯಾವುದು ಎಷ್ಟು ಆಗಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, 1.5 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ನಾನು ಯೂಸ್ ಮಾಡೋದು, ಅದನ್ನೇ ತೋರಿಸ್ತಾ ಇದ್ದೀನಿ. 1.5 ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ಳಿ. ಇದಕ್ಕೇನು ಅರಿಶಿಣದ ಪುಡಿ ಅವಶ್ಯಕತೆ ಇಲ್ಲ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಒಂದೇ ಒಂದು 1/2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟನ್ನು ಹಾಕ್ಕೊಳ್ಳಿ. ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರಲ್ಲ ಸಾಂಬಾರು. ಸಿಂಪಲ್ ಹಾಕಿದ್ರೇ ಚೆನ್ನಾಗಿರೋದು. ನೋಡಿ, ಇವಾಗ ಬೇಳೆ ಎಲ್ಲ ಬೆಂದಿದೆ. ಈಗ ನಾನು ಅದನ್ನು ಸ್ವಲ್ಪ ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಜಾಸ್ತಿನೂ ಹಾಕಿದ್ರೆ ಗಟ್ಟಿಯಾಗಿ ಆಗೋಗುತ್ತೆ. ನೋಡಿ, ಅಷ್ಟನ್ನು ಹಾಕಿದ್ರೆ ಚೆನ್ನಾಗಿ ತೆಳುವಾಗಿ ಸಾಂಬಾರು ಚೆನ್ನಾಗಿರುತ್ತೆ. ಇಷ್ಟೇ ಸಾಂಬಾರಿಗೆ. ಇದನ್ನು ನೀರು ಸ್ವಲ್ಪ ಹಾಕಿ ರುಬ್ಕೊಂಡು ಬರಬೇಕು. ನೋಡಿ, ಈಗ ರುಬ್ಕೊಂಡು ಬಂದಾದ ನಂತರ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆನ ಹಾಕಿ, ಅದು ಚಿಟಪಟ ಅನ್ನೋವಾಗ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕಿ, ನಾವೇನು ರುಬ್ಬಿಟ್ಕೊಂಡು ಬಂದಿದ್ದೀವಿ ಅದನ್ನು ಮಸಾಲೆನ ಹಾಕಿ, ತರಕಾರಿ ಹಾಕಿರುವ ಬೇಯಿಸಿರೋ ನೀರಿಗೆ ಮಿಕ್ಸ್ ಮಾಡಿ. ಚೆನ್ನಾಗಿರುತ್ತೆ ಟೇಸ್ಟು. ಬೇರೆ ನೀರನ್ನ ಮಿಕ್ಸ್ ಮಾಡಬೇಡಿ. ನೋಡ್ಕೊಳ್ಳಿ, ತೆಳುವಾಗಿರಬೇಕು, ಗಟ್ಟಿಯಾಗಿರಲ್ಲ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಒಂದ್ಸರಿ ಟ್ರೈ ಮಾಡಿ. ಒಂದು 5 ನಿಮಿಷನ ಕುದಿಸಿ. ಈ ಥರ ಕುದಿದ ನಂತರ ಸ್ಟವನ್ನು ಆಫ್ ಮಾಡಿ. ನೋಡಿ, ಸಾಂಬಾರು ರೆಡಿ ಆಗಿದೆ. ಈಗ ಬೇಳೆ ತರಕಾರಿ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಒಗ್ಗರಣೆ ಹಾಕೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಚಿಟಪಟ ಆದ ನಂತರ ಈರುಳ್ಳಿನ ಹಾಕಿ 7 ಅಥವಾ 8 ಒಣಮೆಣಸಿನ್ಕಾಯಿನ ತಗೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ಥರ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ನಾವು ತರಕಾರಿ ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇಷ್ಟೇ ಬಸ್ಸಾಂಬಾರು ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.